We want to go to, what is that? The taxi park where we can get taxi to Hayabwe. To go to Kayabwe. No? Hey brother, we want to go to Kayabwe. Yeah? You know where we can get the matatu for cheap? Which side? To Kayabwe on the Masaka highway. Masaka. Yeah. Masaka. Huh? Hi. We go? Yeah. Let's go, brother. You touch spark. Yes. So we just got the matatu now. It's 10k per person. It's an empty vehicle, so it'll take a long time to fill in. And we're sitting in the front, so no crowding. ನಮಸ್ಕಾರ, ನಾನು ಸುಶೀಲಾ. ಮತ್ತೆ ನೀವು ನೋಡ್ತಾ ಇರೋಂಗೆ ಒಂದು ಟ್ಯಾಕ್ಸಿಲಿ ಕೂತಿದ್ದೀವಿ. ನಾವು ಇವತ್ತು ಕಂಪಾಳದಿಂದ ಒಂದು ಇಂಟ್ರೆಸ್ಟಿಂಗ್ ಆ ಜಾಗದ ಹೆಸರು ಈಕ್ವೇಟರ್ ಪಾಯಿಂಟ್ ಅಂತ. ಅಂದ್ರೆ ಅರ್ಥದ್ದು ಸೆಂಟರ್ ಪಾಯಿಂಟ್, ಸೆಂಟರ್ ಒಂದು ಲೈನ್ ಹೋಗುತ್ತೆ ನೋಡಿ, ಅದು ಈಕ್ವೇಟರ್ ಅಂತ. ಆ ಪಾಯಿಂಟ್ ನೋಡೋದಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಟ್ಯಾಕ್ಸಿ ಪಾರ್ಕ್ ತುಂಬಾ ಗಲಾಟೆ, ಎಷ್ಟೊಂದು ಟ್ಯಾಕ್ಸಿಗಳು ನಿಂತಿದ್ದಾವೆ. ಜನ ಐಟಮ್ಸ್ ಸೆಲ್ ಮಾಡ್ತಾ ಇದ್ದಾರೆ. ಬಿಸ್ಕೆಟ್ಸ್ ಅಂತೆ, ಹೆಡ್ಫೋನ್ಸ್ ಅಂತೆ, ಸಮೋಸ ಅಂತೆ. ತುಂಬಾನೇ ಬ್ಯುಸಿ ಆಗಿದೆ ಇದು ಟ್ಯಾಕ್ಸಿ ಪಾರ್ಕ್. ಆಕ್ಚುಲಿ ಕಂಪಾಲನಲ್ಲೇ ಬಿಗ್ಗೆಸ್ಟ್ ಟ್ಯಾಕ್ಸಿ ಪಾರ್ಕ್ಸ್ ಎರಡಿದೆ. ಒಂದು ಓಲ್ಡ್ ಟ್ಯಾಕ್ಸಿ ಪಾರ್ಕ್ ಮತ್ತೆ ಇದು ನ್ಯೂ ಟ್ಯಾಕ್ಸಿ ಪಾರ್ಕ್ ಅಂತ. ನಮ್ಮ ಹಳೆ ವಿಡಿಯೋ ಅಂದ್ರೆ ನಮ್ಮ ಕಂಪಾಲ ಮೊದಲನೇ ವಿಡಿಯೋನಲ್ಲಿ ನೀವು ನೋಡಿರ್ಬೋದು. ಅಲ್ಲಿ ಕಂಪಾಲ ಓಲ್ಡ್ ಟ್ಯಾಕ್ಸಿ ಪಾರ್ಕ್ ಹೋಗಿದ್ವಿ. ಅದು ಮೇಲ್ಗಡೆಯಿಂದ ನೋಡಿದಾಗ ಎಷ್ಟು ದೊಡ್ಡದಾಗಿತ್ತು. ಇದು ಕೂಡ ಅದೇ ತರ ಮೆಜೆಸ್ಟಿಕ್ ತರ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ತುಂಬಾ ಚಿಕ್ಕ ಬಸ್ಸಸ್ ಇದೆ, ಮಿನಿ ಬಸ್ಸಸ್. ಇದನ್ನೆಲ್ಲ ಮಟಾಟು ಅಂತ ಕರೀತಾರೆ ಸ್ವಾಹಿಲಿನಲ್ಲಿ. ಆದರೆ ಯುಗಾಂಡಾನಲ್ಲಿ ಈ ಮಿನಿ ವ್ಯಾನ್ ನ ಟ್ಯಾಕ್ಸಿ ಅಂತ ಕರೀತಾರೆ. ಅಂಡ್ ಇದು ಪ್ರೈವೇಟ್ ಟ್ಯಾಕ್ಸಿ ಇಲ್ಲ, ಇದೆಲ್ಲ ಶೇರ್ ಟ್ಯಾಕ್ಸಿ. ನಿಮ್ಗೆ ಕಾಣಿಸ್ತಾ ಇರಂಗೆ ಸೊ ನಿಮಗೆ ಕಾಣಿಸ್ತಾ ಇರಂಗೆ ಈ ತರ ತುಂಬಾನೇ ಸೀಟ್ಸ್ ಇರುತ್ತೆ. 1, 2, 3, 4, 5, 6, 7, 8, 9 ಮತ್ತೆ ಇಲ್ಲಿ ನಾವಿಬ್ರು 11 ಆ್ಯಂಡ್ ಡ್ರೈವರ್ ಇಲ್ಲಿ ಕೂತ್ಕೋತಾರೆ. ಸೊ ಇದೆಲ್ಲ ಓಲ್ಡ್ ಟೊಯೋಟಾ ಗಾಡಿಗಳು, ಟೊಯೋಟಾ ಹೈಯೆಸ್ ವ್ಯಾನ್ಸ್. ಇವೆಲ್ಲ 1990s ಅರ್ಲಿ 2000 ಮಾಡಲ್ಸು ಇನ್ನೂ ಓಡ್ತಾ ಇದೆ. ಎಲ್ಲ ಕಿತ್ತೋಗ್ತಾ ಇರುತ್ತೆ, ಅದನ್ನು ಗಾಡಿ ಹೋಗ್ತಾ ಇರುತ್ತೆ. ಆ್ಯಂಡ್ ಇವ್ರದ್ದು ಯೂಶಲಿ ಒಂದು ಫಿಕ್ಸ್ಡ್ ಫೇರ್ ಥರ ಇರುತ್ತೆ. ನಮಗೆ ಫಾರಿನರ್ಸ್ ಅಂತ ಯೂಶಲಿ ಒಂದು ಸ್ವಲ್ಪ ಹೈಯರ್ ಅಮೌಂಟಿಂದ ಸ್ಟಾರ್ಟ್ ಮಾಡ್ತಾರೆ. ಆದರೆ ನಮಗೆ ಸ್ವಲ್ಪ ರಿಸರ್ಚ್ ಮಾಡಿ ಗೊತ್ತಾಗತ್ತೆ ಏನು ಲೋಕಲ್ ಪ್ರೈಸ್ ಇದೆ ಅಂತ. ಸೊ ಬಾರ್ಗೇನ್ ಮಾಡಿ ಅಲ್ಲಿ ತನಕ ತೊಗೊಂಡ್ಬರ್ತೀವಿ. ಅದಕ್ಕಿಂತ ಕೆಳಗೆ ಹೋಗೋಕೆ ಟ್ರೈ ಮಾಡಿದ್ದೀವಿ, ಬಟ್ ಇವ್ರು ಮಾಡಲ್ಲ. ಸೊ ಎಲ್ಲಾ ಕಡೆ ನೀವು ಬೋರ್ಡ್ಸ್ ನೋಡ್ತೀರಾ, ಯಾವ ಡೆಸ್ಟಿನೇಷನ್ ಹೋಗುತ್ತೆ ಅಂತ. ಒಂದು ಬೋರ್ಡ್ ಇದೆ, ಒಂದು 5-6 ಗಾಡಿ ಆ ಜಾಗಕ್ಕೆ ಹೋಗ್ತಾ ಇರುತ್ತೆ. ಸೊ ಒಂದು ಎಕ್ಸಾಂಪಲ್ ಇವಾಗ ನಿಮ್ಗೆ ಕೊಡ್ತೀನಿ ನೋಡಿ. ಇದು ನಮ್ಮ ಗಾಡಿ, ಇದು ಬೋರ್ಡ್. ಇದು ಆ ಕಡೆ ಆಚೆ ಕಡೆನೂ ಇದೇ ತರ ಬೋರ್ಡ್ ಇದೆ, ಬಟ್ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಇದೆ. ಸೊ ಇವಾಗ ನಾವು ಹೋಗ್ತಿರೋದು ಇಲ್ಲಿ ಈಕ್ವೇಟರ್ ಪಾಯಿಂಟ್ ಅಂತ. ಸೊ ಎದುರುಗಡೆ ಇರೋ ಗಾಡಿ ನೋಡಿ, ಅದಕ್ಕೆ ಕೂಡ ಮಸಾಕಾ ಸಿಟಿ ಅಂತ ಒಂದು ಬೋರ್ಡ್ ಇದೆ. ಈ ಕಡೆ 2-3 ವೆಹಿಕಲ್ಸ್ ನಿಂತಿದೆ, ಅದ್ರ ಮೇಲೆ ಕೂಡ ಬೋರ್ಡ್ ಇಟ್ಟಿದ್ದಾರೆ. ಕೆಲವು ಸತಿ ಬೋರ್ಡ್ ಮೇಲೆ ಪ್ರೈಸ್ ಮೆನ್ಷನ್ ಮಾಡ್ತಾರೆ, 5,000 10,000. ಇವಾಗ ನಾವು ಕಂಪಾಲ ಇಂದ ಈಕ್ವೇಟರ್ ಪಾಯಿಂಟ್ ಹೋಗೋದಕ್ಕೆ 10,000 ಶಿಲಿಂಗ್ ಕೊಡ್ತಾ ಇದೀವಿ ಒಬ್ಬೊಬ್ರು. ಅಂದ್ರೆ ಆಲ್ಮೋಸ್ಟ್ 220 ಇಂಡಿಯನ್ ರುಪೀಸ್. ಅಂಡ್ ಇದರ ಡಿಸ್ಟೆನ್ಸ್ ಅಬೌಟ್ 80 ಕಿಲೋಮೀಟರ್ಸ್, 90 ಕಿಲೋಮೀಟರ್ಸ್ ಇದೆ. ಬಟ್ ಇಲ್ಲಿ ಟ್ರಾಫಿಕ್ ಮಾತ್ರ ತುಂಬಾ ವರ್ಸ್ಟ್ ಆಗಿರತ್ತಂತೆ, ಅದಕ್ಕೇನೆ ಅಮೌಂಟ್ ಇಷ್ಟು ಜಾಸ್ತಿ. ಅಂಡ್ ಆಫ್ರಿಕಾನಲ್ಲಿ ನೀವು ನಮ್ಮ ಬೇರೆ ವಿಡಿಯೋಸ್ ಅಲ್ಲೂ ನೋಡಿರ್ಬೋದು, ಜನರಲಿ ಇಲ್ಲಿ ಟಿಕೆಟ್ ಪ್ರೈಸ್ ಗಾಡಿನಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಇಲ್ಲಿ ಪೆಟ್ರೋಲ್ ಪ್ರೈಸ್ ಕೂಡ ಜಾಸ್ತಿ ಇದೆ. ಇಲ್ಲ ಆಲ್ಮೋಸ್ಟ್ ಇಂಡಿಯಾಗಿಂತ ಒಂದು 10 ರೂಪೀಸ್ ಜಾಸ್ತಿ ಇರ್ಬೋದು.
ಬಟ್ ಬೇರೆ ಎಲ್ಲ ತುಂಬಾನೇ ಕಾಸ್ಟ್ಲಿ ಇದೆ. ಅದಕ್ಕೆ ಇವನ್ ಒಂದು ಬೇಸಿಕ್ ಪ್ರೈಸ್ ಇರೋ ವೆಹಿಕಲ್ ಟಿಕೆಟ್ ಕೂಡ ತುಂಬಾನೇ ಎಕ್ಸ್ಪೆನ್ಸಿವ್ ಅಂತ ಅನ್ಸುತ್ತೆ. ಇಂಡಿಯಾನಲ್ಲಿ ಇದೇ ಡಿಸ್ಟೆನ್ಸಿಗೆ ನಾವು ಎಷ್ಟು ಕೊಡ್ತಾ ಇದ್ವಿ, ಒಂದು 100 rupees ಕೊಡ್ಬೋದು. 100 ಕೊಡ್ಬೋದು. ಬಟ್ ಇಲ್ಲಿ ಕಾಣಿಸ್ತಾ ಇರಂಗ್ ಡಬಲ್ ಇದೆ. Just got some corn. This is new, huh? Giving me like this. Okay. Thank you, thank you. That was so funny the way she sprinkled the salt on it. Welcome to the equator. ರೆಸ್ಟೋರೆಂಟ್ ಒಳಗೆ ಬಂದ್ವಿ. ಇದ್ರ ಹೆಸರು ಈಕ್ವೇಟರ್ ಲೈನ್ ರೆಸ್ಟೋರೆಂಟ್ ಅಂತ. ಸೊ ನಾವು ಇವಾಗ 2 ಫುಡ್ ಐಟಮ್ಸ್ ಆರ್ಡರ್ ಮಾಡಿದ್ವಿ. ಒಂದು ಕೋಲಾ ಮತ್ತೆ ಇದು ಒಂದು ನಾಚೋಸು. ಟಾರ್ಟಿಲಾ ಚಿಪ್ಸ್ ಅಂತ ಕರೀತಾರೆ. ಮತ್ತೆ ಇದು ಗ್ವಾಕಮೋಲಿ ಪೇಸ್ಟ್ ಅವಕಾಡೋ ಇಂದ ಮಾಡಿರೋದು. ಅವಕಾಡೋನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದಕ್ಕೆ ಲೆಮನ್ನು, ಈರುಳ್ಳಿ ಎಲ್ಲ ಹಾಕಿ ಪೇಸ್ಟ್ ಮಾಡಿರೋದು. ಇದು ಆ್ಯಕ್ಚುಲಿ ಇದು ಆಫ್ರಿಕನ್ ಚಪಾತಿ ಅನ್ಸುತ್ತೆ. ಅದನ್ನ ಡೀಪ್ ಫ್ರೈಡ್ ಮಾಡಿ ಅವ್ರದ್ದೇ ಲೋಕಲ್ ವರ್ಷನ್ ಆಫ್ ನಾಚೋಸ್ ಥರ ಕೊಟ್ಟಿದ್ದಾರೆ. ಅದ್ರ ಜೊತೆ ಇಲ್ಲಿ ಒಂದು ಹಾಟ್ ಸಾಸ್, ಚಿಲ್ಲಿ ಸಾಸ್ ಕೂಡ ಇಟ್ಟಿದ್ದಾರೆ. ಇದು ಲೋಕಲಿ ಮೇಡು. ಕ್ರಿಸ್ಪಿಯಾಗಿ ಕ್ರಿಸ್ಪಿಯಾಗಿದೆ ಇದು. ಸೂಪರ್. ನಮ್ಮ ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡಬೇಡಿ. ಈ ಈಕ್ವೇಟರ್ ಏನು, ಏನಕ್ಕೆ ಮಾನ್ಯುಮೆಂಟ್ ಇದೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತಾರೆ ಇಲ್ಲಿ. ಮಿಸ್ ಮಾಡಬೇಡಿ. ಸ್ಟೇ ಟ್ಯೂನ್.